ಯಾದಗಿರಿಯಲ್ಲಿ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದ್ದು ಮಳೆಗೆ ಜಿಲ್ಲೆಯಾದ್ಯಂತ 9 ಮನೆಗಳಿಗೆ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯ ಯರಗೋಳ, ಬಗಲಾಪುರ, ಉಳ್ಳೇಸುಗೂರು ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮನೆಯಲ್ಲಿದ್ದ ದವಸ ಧಾನ್ಯಗಳು ಮಣ್ಣು ಪಾಲಾಗಿದ್ದು ಹಾನಿಯಾದ ಮನೆಗಳಿಗೆ ಡಿಸಿ ನೇತೃತ್ವದ ತಂಡ ಭೇಟಿ ನೀಡಿ ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನ ನೀಡಿದರು. ವಿಜಯಪುರದಲ್ಲಿ ವರುಣ ಆರ್ಭಟಕ್ಕೆ ಅನ್ನದಾತ ಕಂಗಾಲಾಗಿದ್ದಾರೆ. ಮಳೆ ಅಬ್ಬರಕ್ಕೆ ಬಾಳೆ ಬೆಳೆ ಕಳೆದುಕೊಂಡು ರೈತನ ಬದುಕು ಬರ್ಬಾದಾಗಿದೆ. ವಿಜಯಪುರದಲ್ಲಿ ಜುಮನಾಳ ಗ್ರಾಮದಲ್ಲಿ ವರುಣನ ಅಬ್ಬರಕ್ಕೆ ಬಾಳೆ ಗಿಡಗಳು ನೆಲಕ್ಕಚ್ಚಿದೆ. 50,000 ಖರ್ಚು ಮಾಡಿ ರೈತ ಆನಂದ್ ಬಾಳೆ ಗಿಡವನ್ನ ಬೆಳೆಸಿದ್ರು. ಒಂದು ವೇಳೆ ಪೂರ್ವ ಮುಂಗಾರು ಬರದೇ ಇದ್ದಿದ್ರೆ 2 ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಇದೀಗ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದಂತಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಕಾಪು ತಾಲೂಕಿನಲ್ಲಿ ಆಗಿದೆ. ಮಳೆ ರಭಸಕ್ಕೆ ಕಾಳಿಕಾಂಬಾ ದೇವಸ್ಥಾನದ ಪ್ರಾಂಗಣ ಮತ್ತು ಸಭಾಂಗಣದ ಸುತ್ತಮುತ್ತ ನೀರು ನುಗ್ಗಿದೆ. ಮಳೆಯ ನೀರಿನಲ್ಲಿ ಬ್ರಹ್ಮೋಪದೇಶ ಕಾರ್ಯಕ್ರಮ ನಡೆದಿದೆ. ನೆರೆಯ ನೀರಿನಲ್ಲಿ ನಿಂತು ಕುಳಿತು ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಆಪ್ತರು ಭಾಗಿಯಾಗಿದ್ದರು. ಮುಂಗಾರು ಮಳೆ ಆರಂಭ ಆಗ್ತಾ ಇದ್ದಂತೆ ಮಂಗಳೂರಲ್ಲಿ ಸರಣಿ ಅನಾಹುತ ಸಂಭವಿಸ್ತಾ ಇದೆ. ಗುಡ್ಡ ಕುಸಿದು 3 ಮೃತಪಟ್ಟ ಬೆನ್ನಲ್ಲೇ ಅಲೆಗಳ ಅಬ್ಬರಕ್ಕೆ ನಾಡದೋಣಿ ಮಗುಚಿ 2 ಮೃತಪಟ್ಟಿದ್ದಾರೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವೆ ಬಾಗಿಲು ಕಡಲ ತೀರದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮೀನುಗಾರಿಕೆಗೆ ತೆರಳಿದ್ದ ಯಶವಂತ, ಕಮಲಾಕ್ಷ ಜಲ ಸಮಾಧಿಯಾಗಿದ್ದಾರೆ. ನೀರಿನಲ್ಲಿ ಕಣ್ಮರೆಯಾದ ಮೀನುಗಾರರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಕೊಂಚ ಮಳೆ ತಗ್ತಾ ಇದ್ದಂತೆ ಕಾರವಾರದ ಬೀಚ್ನತ್ತ ಸಾವಿರಾರು ಪ್ರವಾಸಿಗರ ದಂಡೆ ಬರ್ತಾ ಇದೆ. ಸಮುದ್ರದ ಅಬ್ಬರದ ಅಲೆಯ ನಡುವೆಯೂ ಪೋಷಕರು ಹಾಗೂ ಮಕ್ಕಳು ನೀರಿನಲ್ಲಿ ಆಟವಾಡ್ತಾ ಇದ್ದಾರೆ. ಬೀಚ್ಗೆ ಇಳಿಬಾರದು ಅಂತ ರೆಡ್ ಫ್ಲಾಗ್ ಅನ್ನ ಹಾಕಿದ್ದು ವಿವಿಧೆಡೆಯಿಂದ ಬಂದ ಪ್ರವಾಸಿಗರಿಂದ ನಿರ್ಲಕ್ಷಿಸಲಾಗ್ತಾ ಇದೆ. ಬೀಚ್ ಬಳಿ ಯಾವುದೇ ಹೋಮ್ ಗಾರ್ಡ್ ಸಿಬ್ಬಂದಿ ಆಗಲಿ ಪೊಲೀಸರನ್ನಾಗಲಿ ನಿಯೋಜನೆ ಮಾಡಿಲ್ಲ. ಏನಾದರೂ ಅವಘಡ ನಡೆದ್ರೂ ಹೇಳೋರಿಲ್ಲ, ಕೇಳೋರಿಲ್ಲ ಹಾಗಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೇಂದ್ರ ಕಚೇರಿ ಅವ್ಯವಸ್ಥೆಯ ಆಗರ ಆಗಿದೆ. ಇದು ಜಿಲ್ಲಾ ಕೇಂದ್ರ ಕಚೇರಿಯೋ ಅಥವಾ ಕಸದ ತೊಟ್ಟಿಯೋ ಅಂತ ಗೊತ್ತಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಚೇರಿ ನೆಲ ಮಹಡಿಯಲ್ಲಿರುವ ಕಸದ ರಾಶಿ ಗಬ್ಬು ನಾರ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಗೆ ಬರುವ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಕಸ ಕೊಳೆತು ನಾರ್ತಾ ಇದ್ರು. ಜಿಲ್ಲಾಧಿಕಾರಿ ಹಾಗೂ ಸಿಬ್ಬಂದಿ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಬೆಂಗಳೂರು ನಿವಾಸಿಗಳಿಗೆ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ದಿನದಿಂದ ದಿನಕ್ಕೆ ಗುಂಡಿಗಳು ಹೆಚ್ಚಾಗುತ್ತಲೇ ಇವೆ. ಲಗ್ಗೆರೆ ಕೆಂಪೇಗೌಡ ನಗರದ ರಸ್ತೆ ಹಾಗೂ ಮುನೇಶ್ವರ ಲೇಔಟ್ ರಸ್ತೆ ತುಂಬಾ ಗುಂಡಿಗಳೇ ಇದ್ರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಮಳೆ ನೀರು ನಿಂತ್ರೆ ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಕಳೆದ 7 ವರ್ಷದಿಂದ ಈ ನಗರದ ನಿವಾಸಿಗಳ ಪಾಡು ಕೇಳತೀರದಂತಾಗಿದೆ. ಪಾಲಿಕೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚುವಂತೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಚಿರತೆ ಆಯ್ತು, ಮಂಡ್ಯದಲ್ಲೀಗ ಮೊಸಳೆ ಕಾಟ ಶುರುವಾಗಿದೆ. ಚಿಕ್ಕಯರನಹಳ್ಳಿ ಬಿಸಿ ನಾಲೆಯಲ್ಲಿ ಮೊಸಳೆಗಳು ಪತ್ತೆಯಾಗಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮಂಡ್ಯದ ಚಿಕ್ಕಯರಹಳ್ಳಿಯ ನಾಲೆಯಲ್ಲಿ ಕಳೆದ 10 ದಿನಗಳಿಂದ ಭಾರೀ ಗಾತ್ರದ ಮೊಸಳೆಗಳು ಬೀಡು ಬಿಟ್ಟಿವೆ. ಮೊದಲೆಲ್ಲ ಇದೇ ಹಳ್ಳದಲ್ಲಿ ಪಾತ್ರೆ ಬಟ್ಟೆಯನ್ನ ಮಹಿಳೆಯರು ತೊಳಿತಾ ಇದ್ರು. ದನ ಕರುಗಳಿಗೆ ನೀರು ಕುಡಿಸೋದು, ತೊಳೆಯುವುದಕ್ಕೂ ಇದೇ ಹಳ್ಳದ ನೀರನ್ನ ಬಳಸಲಾಗ್ತಾ ಇತ್ತು. ಆದರೆ ಇದೀಗ ಮೊಸಳೆ ಕಾಟದಿಂದಾಗಿ ಹಳ್ಳದಲ್ಲಿ ದನ ಕರುಗಳಿಗೆ ನೀರು ಕುಡಿಸೋದಕ್ಕೆ ಗ್ರಾಮಸ್ಥರು ಹಿಂದೇಟಾಕ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆರ್ಟಿಒ ಸರ್ಕಲ್ನಿಂದ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ಉಂಟಾಗಿದೆ. ಟೈರ್ ಕಸಿದುಕೊಂಡ ಪೊಲೀಸರ ವಿರುದ್ಧ ಕರವೇ ಕಾರ್ಯಕರ್ತರು ಭಾರೀ ಆಕ್ರೋಶ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.